ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸುಕ್ಷೇತ್ರ ನಾಲವಾರದ ಶ್ರೀ ಕೋರಿಸಿದ್ದೇಶ್ವರ ಮಠದಲ್ಲಿ ಅತ್ಯಂತ ವೈಭವದಿಂದ ತನಾರತಿ ಉತ್ಸವವು ನೆರವೇರಿತು. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ನಾಲ್ವಾರದ ಶ್ರೀ ಕೋರಿಸಿದ್ದೇಶ್ವರ ಮಠದಲ್ಲಿ ತನಾರತಿ ಉತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಕಲ್ಯಾಣ ಕರ್ನಾಟಕ ಭಾಗದ ಪವಾಡ ಪುರುಷ ಎಂದೇ ಹೆಸರಾಗಿರುವ ಶ್ರೀ ಗುರು ಕೋರಿಸಿದ್ದೇಶ್ವರನ ಸನ್ನಿಧಿಯಲ್ಲಿ ವರ್ಷಕ್ಕೆ 3 ಬಾರಿ ತನಾರತಿ ನೆರವೇರುತ್ತದೆ. ಅದರಲ್ಲೂ ಅವತ್ರಮಾವಾಸ್ಯೆಯ ದಿನ ವಿಶೇಷ. ಕಾರಣ ಅದು ಜಾತ್ರಾ ಮಹೋತ್ಸವ ನಡೆಯುವ ದಿನ. ಅಂದರೆ ತನಾರತಿ ಮರುದಿನ ರಥೋತ್ಸವ ನೆರವೇರುವುದು ಸಂಪ್ರದಾಯ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊರುವ ಭಕ್ತರು ನಂತರ ಕೋರಿಸಿದ್ದನ ಗುಡಿಗೆ ಬಂದು ತನಾರತಿ ಸೇವೆ ಸಲ್ಲಿಸುತ್ತಾರೆ. ತನಾರತಿ ಅಂದರೆ ತನುವಿನ ಆರತಿ ಎಂದು ಹೇಳುವುದು ನಡೆದು ಬಂದ ವಾಡಿಕೆ. ಎಣ್ಣೆ ಬತ್ತಿಗಳ ಪಣತಿಯ ದೀಪ ಸಾಂಕೇತಿಕವದು ಜಗ ಕಾರ್ತೀಕ. ಭಕ್ತಿ ಭಾವದ ದೇಹದ ದೀಪ ಬೆಳಗುವ ಸಾರ್ಥಕವದು ಕಾರ್ತೀಕ. ಎಣ್ಣೆ ಬತ್ತಿಗಳ ಪಣತಿಯ ದೀಪ ಸಾಂಕೇತಿಕವದು ಜಗ ಕಾರ್ತೀಕ. ಭಕ್ತಿ ಭಾವದ ದೇಹದ ದೀಪ ಬೆಳಗುವ ಸಾರ್ಥಕವದು ಕಾರ್ತೀಕ. ನಿತ್ಯ ಜರುಗು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಾತೋಶ್ರೀ ತಾರಾದೇವಿ ರಾಂಪುರೆ ಔಷಧ ವಿಜ್ಞಾನಗಳ ಸಂಸ್ಥೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿ ಚಟುವಟಿಕಾ ಕೇಂದ್ರದ ಸಭಾಂಗಣದಲ್ಲಿ ಉತ್ಕರ್ಷ್ 2025 ಪದವಿ ಪ್ರದಾನ ಸಮಾರಂಭ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಾತೋಶ್ರೀ ತಾರಾದೇವಿ ರಾಂಪುರೆ ಔಷಧ ವಿಜ್ಞಾನ ಸಂಸ್ಥೆ ಕಲಬುರಗಿಯ ವತಿಯಿಂದ ಉತ್ಕರ್ಷ 2025 ಪದವಿ ಪ್ರದಾನ ಸಮಾರಂಭವು ಮಂಗಳವಾರ ದಿನಾಂಕ 20ನೇ ಜನವರಿ 2026ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿ ಚಟುವಟಿಕಾ ಕೇಂದ್ರದ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾರತೀಯ ಔಷಧ ಮಂಡಳಿ ನವದೆಹಲಿಯ ಕೇಂದ್ರೀಯ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಎಂ ವೆಂಕಟರಮಣ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ ವಹಿಸಿದ್ದರು. ಅತಿಥಿಗಳಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಎಸ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, MTRIPS ಕಲಬುರಗಿಯ ಸಂಚಾಲಕರಾದ ಅನಿಲ್ ಕುಮಾರ್ ಎಸ್ ಮರ್ಗೋಳ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ವಿಜಯ್ ಕುಮಾರ್ ಎಸ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಕೈಲಾಶ್ ಬಿ ಪಾಟೀಲ್, GC ಮೆಂಬರ್ ಅರುಣ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ನಾಗೇಂದ್ರ ಎಸ್ ಮಂಠಾಳೆ, ಡಾಕ್ಟರ್ ರಜನೀಶ್ ಎಸ್ ವಾಲಿ, ಡಾಕ್ಟರ್ ಮಹದೇವಪ್ಪ ವಿ ರಾಂಪುರೆ, ಡಾಕ್ಟರ್ ಶರಣಬಸಪ್ಪ ಆರ್ ಹರ್ವಾಳ್, ಸಾಯಿನಾಥ್ ಎನ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಅನಿಲ್ ಕುಮಾರ್ ಎಸ್ ಮರ್ಗೋಳ್, ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ನಾಗಣ್ಣ ಎಸ್ ಘಂಟಿ, ನಿಶಾಂತ್ ಜಿ ಏಲಿ, ಡಾಕ್ಟರ್ ಗುರುಲಿಂಗಪ್ಪ ಎ ಪಾಟೀಲ್, ನಿರ್ದೇಶಕರಾದ ಅಶೋಕ್ ಕುಮಾರ್ ದಸ್ತಾಪುರ್, ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಕಾಶ ಸರ್ಸಂಬಿ, ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಲಿಂಗರಾಜ್ ಎಸ್ ಡೆಂಕಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು. ಮೊದಲಿಗೆ ಗ್ರಾಜ್ಯುಯೇಷನ್ ಮಾರ್ಚ್ ಮೂಲಕ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ನಂತರ ನಾಡಗೀತೆಯನ್ನ ಪ್ರಸ್ತುತಪಡಿಸಲಾಯಿತು. ಸ್ವಾಗತ ಭಾಷಣದ ನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಇದಾದ ನಂತರ ಮುಖ್ಯ ಅತಿಥಿಗಳ ಪರಿಚಯ ಮಾಡಲಾಯಿತು. ಪರಿಚಯದ ನಂತರ ಪದವಿ ಪ್ರದಾನ ಸಮಾರಂಭವನ್ನ ಉದ್ಘಾಟಿಸಲಾಯಿತು. ಪದವಿ ಪ್ರದಾನದ ನಂತರ ಅಡ್ಮಿನಿಸ್ಟ್ರೇಷನ್ ಆಫ್ ಓತ್ ಜರುಗಿತು.
ನಂತರ ಮುಖ್ಯ ಅತಿಥಿಗಳು ಸಭಿಕರನ್ನ ಉದ್ದೇಶಿಸಿ ಮಾತನಾಡಿದರು. ನಂತರ ಅಧ್ಯಕ್ಷೆಯ ಭಾಷಣದ ನಂತರ ವಂದನಾರ್ಪಣೆ ಸಲ್ಲಿಸಲಾಯಿತು. ರಾಷ್ಟ್ರಗೀತೆಯೊಂದಿಗೆ ಪದವಿ ಪ್ರದಾನ ಸಮಾರಂಭ ಮುಕ್ತಾಯಗೊಂಡಿತು. Telangana and a distinguished academician and an inspiring personality with more than 25 years of rich teaching and administrative experience, and he served as a executive council member PCI, Pharmacy Council of India, and he served as a vice president Southern Region APTI, Association of Pharmaceutical Teachers of India, and the team member of NAC, National Assessment and Accreditation. Sir, your gracious presence today adds great value and dignity to this occasion. Proud privilege to introduce our esteemed chief guest for today's graduation day ceremony, Dr. M. Venkatramana, Professor and Principal of Azad College of Pharmacy, Telangana, and Executive Council Member, Pharmacy Council of India, New Delhi. Dr. M. Venkatramana is a distinguished academician and able administrator, widely respected for his outstanding contributions to pharmaceutical education. Of this pharmacy college, just as in a broad achievements of this institution in his opening remarks. I congratulate you, sir, you and your entire team members and even the non-teaching staff members who has contributed their efforts for achievements of such a great pass percentages with excellent marks. It's indeed a pleasure and a heartfelt joy to attend before you on this memorable occasion, the graduation day Utkarsh 2025 of the HKE Societies, Matosri Tara Devi Institute of Pharmaceutical Science. Graduation is not merely the end of your academic or end of your curriculum. I would rather say it is here you begin the responsibility, you begin the services in your life and beginning of your meaningful contribution to the society and humanity. It is here where you begin your true life. We are deeply honored to have with us today Dr. M. Venkatramana as our chief guest, a distinguished academician, researcher, administrator, Executive Council member of the Pharmacy Council of India, NAC assessor, and a nationally respected leader in pharmaceutical education. Sir, your journey from the classroom to the national policy making bodies, from laboratory research to regulatory leadership, truly reflects the power of knowledge guided by purpose and values. First and foremost, I express our heartfelt gratitude to our chief guest, Dr. Venkatramana sir, for graciously accepting our invitation and for delivering such an inspiring and insightful graduation address. Your words have truly motivated our graduates to uphold professional excellence, ethics, and service to the society. ನೂತನವಾಗಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ಜಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವ ಪ್ರಯುಕ್ತ ಇಂದು ಕಲಬುರಗಿ ನಗರದ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದ ಎದುರುಗಡೆ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯ ವತಿಯಿಂದ ದಿನಾಂಕ 20ನೇ ಜನವರಿ 2026ರಂದು ಮಧ್ಯಾಹ್ನ 4 ಗಂಟೆಗೆ ಪಕ್ಷದ ಜಿಲ್ಲಾ ಕಾರ್ಯಾಲಯದ ಎದುರುಗಡೆ ನೂತನವಾಗಿ ಬಿಜೆಪಿ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ಜಿ ಅವರು ಅವಿರೋಧವಾಗಿ ಆಯ್ಕೆಯಾದ ಪ್ರಯುಕ್ತ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟಾಕಿ ಸಿಡಿಸಿ, ಸಿಹಿ ಹಂಚಿ, ಜಯಘೋಷ ಕೂಗಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಶರಣಪ್ಪ ತಳವಾರ್, ಧರ್ಮಣ್ಣ ಇಟಗಾ, ಬಿಜೆಪಿ ಗ್ರಾಮೀಣ ಅಧ್ಯಕ್ಷರಾದ ಅಶೋಕ್ ಬಗಲಿ, ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಉಮೇಶ್ ಪಾಟೀಲ್, ಮಹಾದೇವ್ ಬೆಳಮಗಿ, ಶಿವಯೋಗಿ ನಾಗನಹಳ್ಳಿ, ಶೋಭಾ ಬಾಣಿ, ಲಿಂಗರಾಜ್ ಬಿರಾದಾರ್, ಬಸವರಾಜ್ ಬೆಣ್ಣೂರ್ಕರ್, ಅನಿಲ್ ಜಾಧವ್, ಶರಣು ಸಜ್ಜನ್, ಸಂತೋಷ್ ಹಾದಿಮನಿ, ಬಾಬುರಾವ್ ನಾಗರಾಜ್ ಮಹಗಾಂವ್ಕರ್,
ಬಿಜೆಪಿ ಪಕ್ಷದ ಮಾಜಿ ಲೋಕಸಭಾ ಸದಸ್ಯರು, ಹಾಲಿ ಮತ್ತು ಮಾಜಿ ವಿಧಾನಸಭಾ ಸದಸ್ಯರು, ಹಾಲಿ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು, ರಾಜ್ಯ ಜಿಲ್ಲಾ ಮಂಡಳ ಮೋರ್ಚಾಗಳ ಪದಾಧಿಕಾರಿಗಳು, ಮಹಾನಗರ ಪಾಲಿಕೆಯ ಸದಸ್ಯರು, ಪಕ್ಷದ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಇವತ್ತು ನಾವು ಕೂಡ ಕಲಬುರಗಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಾರ್ಯಾಲಯದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಅಶೋಕ್ ಬಗಲಿಜಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಇನ್ನೊಬ್ಬ ಯುವ ನಾಯಕರು, ಹಿಂದಿನ ಕಲಬುರಗಿ ದಕ್ಷಿಣದ ಜನಪ್ರಿಯ ಶಾಸಕರ ಒಂದು ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಇವತ್ತು ಸಂಭ್ರಮಾಚರಣೆಯಲ್ಲಿ ನಾವು ಇವತ್ತಿನ ದಿವಸ ಕಾರ್ಯಾಲಯದಲ್ಲಿ ಸೇರಿದ್ದೀವಿ. ಇವತ್ತು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಯಾಕಪ್ಪ ಅಂತಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ಆ ಉನ್ನತ ಹುದ್ದೆಗೆ ಇವತ್ತು ಏರಿದ್ದು ನಾವು ಕಾಣ್ತಾ ಇದ್ದೀವಿ. ಮಾನ್ಯ ಮೋದಿಜಿಯವರು ಇವತ್ತು ಅವರಿಗೆ ಅಧಿಕಾರ ವಹಿಸಿಕೊಡುವಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತು ನಮ್ಮೆಲ್ಲರಿಗೂ ಒಂದು ಪ್ರೇರಣಾದಾಯಿ ಮಾತಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮಾನ್ಯ ಮೋದಿಯವರು ತಮ್ಮ ಮಾತಿನಲ್ಲಿ ಹೇಳಿದ್ರು, ನಾನಿವತ್ತು ಗುಜರಾತ್ನ 3 ಬಾರಿ ಮುಖ್ಯಮಂತ್ರಿಯಾಗಿ, ಈ ದೇಶದ 3 ಬಾರಿ ಪ್ರಧಾನಮಂತ್ರಿಯಾಗಿ ನಾನು ಅಧಿಕಾರ ಚಲಾವಣೆ ಮಾಡಿರಬಹುದು, ಆದರೆ ಇವತ್ತು ನಾನು ಏನೇ ಇದ್ರೇನು ಕೂಡ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ನಿತಿನ್ ನಬೀನ್ ಅವರು ನನಗೆ ಇವತ್ತು ಅವರೇ ಬಾಸ್, ಅವರೇ ನಮ್ಮ ಅಧ್ಯಕ್ಷರು ಅನ್ನುವಂಥ ಮಾತನ್ನು ನಮಗೆ ಹೇಳಿದ್ರು. ಆ ನಿಟ್ಟಿನಲ್ಲಿ ಒಂದು ಸಂಘಟನೆಯಲ್ಲಿ ಎಲ್ಲಾದರೂ ಶಿಸ್ತು ನಾವು ಕಾಣ್ತೀವಪ್ಪ ಅಂತಂದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಅನ್ನೋಂಥ ಮಾತನ್ನು ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ. ನಾವು ಸಂಕ್ರಾಂತಿ ಹಬ್ಬ ಭಾಳ ಸಿಹಿ ತಿನಿಸಿ ಎಲ್ಲರೂ ಕೂಡ ನಾವು ಆಚರಣೆಯನ್ನು ಮಾಡಿದ್ದೇವೆ. ಪಕ್ಷದ ನಮಗೆಲ್ಲರಿಗೂ ಕೂಡ ನಿಜಕ್ಕೂ ಇವತ್ತು ಕೂಡ ಸಂಕ್ರಾಂತಿ ಹಬ್ಬದ ಮಾದರಿಯಲ್ಲಿ ಇವತ್ತು ನಿತಿನ್ ನಬೀನ್ ಜಿ ಅವರು ಏನು ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತಿನ ದಿವಸ ಅವರು ಆಯ್ಕೆಗೊಂಡಿರುವಂಥದ್ದು ಅಷ್ಟೇ ನಮಗೆ ಎಲ್ಲರಿಗೂ ಕೂಡ ಸಂತೋಷವನ್ನು ತಂದಿರುವಂಥದ್ದು. ಇವತ್ತು ಪಾರ್ಟಿ ವಿತ್ ದ ಡಿಫರೆನ್ಸ್, ನಿಜವಾಗ್ಲೂ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ಅನ್ಲಿಕ್ಕೆ ಇವತ್ತು ಮತ್ತೊಂದು ಉದಾಹರಣೆಯನ್ನು ಇವತ್ತಿನ ದಿವಸ ನಮ್ಮ ಪಕ್ಷದಲ್ಲಿ ಆಗಿರುವಂಥದ್ದು. ಒಬ್ಬ ಬಹಳ ಯಂಗ್ಸ್ಟರ್ಸನ್ನು ಇವತ್ತು ಯುವಕರನ್ನು ಗುರುತಿಸಿ ಇವತ್ತು ಇಡೀ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಂಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಅದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅಂದರೆ ಅದು ಕೇವಲ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಸಾಧ್ಯ. 5 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ಕಳೆದ ತಿಂಗಳು ಕಾರ್ಯಾಧ್ಯಕ್ಷರಾಗಿ, ಇವತ್ತು ನೂತನವಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರನ್ನು ನಮ್ಮ ಎಲ್ಲ ಕೇಂದ್ರ ನಮ್ಮ ನಾಯಕರುಗಳು ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ನಿತಿನ್ ನಬೀನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆ ವತಿಯಿಂದ ಹಾಗೆ ನಮ್ಮ ಎಲ್ಲ ನಾಯಕರ ವತಿಯಿಂದ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವೆ. ಕೇವಲ ಒಂದೊಂದು ಪಕ್ಷದಲ್ಲಿ ಒಂದೊಂದು ಬೇರೆ ಬೇರೆ ಥರ ಇರ್ತದೆ. ಯಾರೋ ನಿರೀಕ್ಷೆ ಮಾಡಿರ್ತಕ್ಕಂಥ ಹೆಸರಿದು, ಯಾರೋ ಏನೇನೋ ಭಾಳಷ್ಟು ಊಹಾಪೋಹಗಳು ಪತ್ರಿಕೆಯಲ್ಲಿ ಅಲ್ಲಿ ಇಲ್ಲಿ ಬರ್ತಾ ಇದ್ವು. ಆದರೆ ನಿತಿನ್ ನಬೀನ್ ಅಂತಕ್ಕಂಥ ಹೆಸರು ಯಾವಾಗ ಕಾರ್ಯಾಧ್ಯಕ್ಷ ಘೋಷಣೆ ಆಯ್ತು ಅವತ್ತಿನ ದಿನನೇ ನಾವೇ ಕೇಳಿದೆವು, ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಅಂತ ಒಂದು ಹುಡುಕಿ ಕೆಲಸ ಯಾರು ಮಾಡ್ತಾರೆ ಅಂತಕ್ಕಂಥ ಬೂತ್ ಮಾಡಿದಿಂದ ಯಾರು ಕೆಲಸ ಮಾಡ್ಯಾರ ಅಂಥವ್ರಿಗೆ ನಮ್ಮ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರು ಹುಡುಕಾಡಿ ತಂದು ಒಂದು ಉನ್ನತ ಹುದ್ದೆ ಸೇರ್ತಾರೆ. ಆ ಉನ್ನತ ಹುದ್ದೆ ತಲುಪಿಸ್ಬೇಕಾದ್ರೆ ನಮ್ಮಲ್ಲಿ ಮಾತ್ರ ಅದು, ಯಾಕಂದರೆ ಒಂದು ಸಾಮಾನ್ಯ ಕಾರ್ಯಕರ್ತ ರಾಜಕೀಯ ಹಿನ್ನೆಲೆ ಇರಲಾರ್ದವ್ರ ಸಹಿತ ನಾವು ಗುರುತಿಸಿ ಅದೇ ಥರ ಮಾಡಬೇಕಾಗಿರ್ತಕ್ಕಂಥ ದಿನಗಳು ಭಾಳಷ್ಟು ಇವೆ. ಆದರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಇವತ್ತು ಭಾಷಣ ಮಾಡಿ ಹೇಳಿದ್ರು, ಅಮರನಾಥ್ ಪಾಟೀಲ್ರು, ಅಪ್ಪಗೌಡರು ಅದು ಉಲ್ಲೇಖನ ಮಾಡಿದ್ರು. ಅವ್ರ ಕೈಯಾಗ ಒಬ್ಬ ಕಾರ್ಯಕರ್ತ, ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಎಲ್ಲ ಮಂತ್ರಿಮಂಡಲ, ನಮ್ಮ ಕ್ಯಾಬಿನೆಟ್. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಜಮಾದಾರ್ ಕುಟುಂಬ ಪ್ರತಿಷ್ಠಾನ ಅಫ್ಜಲ್ಪುರ್ ಕಲಬುರ್ಗಿಯ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ
ಬೆಸ್ಟ್ ಪೊಲೀಸ್ ಪ್ರಶಸ್ತಿ, ಪತ್ರಕರ್ತರಿಗೆ ವಿಶೇಷ ಸನ್ಮಾನ ಹಾಗೂ ಪೊಲೀಸ್ ಪರಿವಾರದ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಮಾದಾರ್ ಕುಟುಂಬ ಪ್ರತಿಷ್ಠಾನ ಅಫ್ಜಲ್ಪುರ್ ಕಲಬುರ್ಗಿಯ ವತಿಯಿಂದ ದಿವಂಗತ ಶ್ರೀ ಮಲ್ಕಪ್ಪ ಜಮಾದಾರ್ ನಿವೃತ್ತ ಪೊಲೀಸ್ ಅಧಿಕಾರಿ ಇವರ ದ್ವಿತೀಯ ಸ್ಮರಣೋತ್ಸವ, ಬೆಸ್ಟ್ ಪೊಲೀಸ್ ಪ್ರಶಸ್ತಿ, ಪತ್ರಕರ್ತರಿಗೆ ವಿಶೇಷ ಸನ್ಮಾನ ಹಾಗೂ ಪೊಲೀಸ್ ಪರಿವಾರದ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವು ದಿನಾಂಕ 20 ಜನವರಿ 2026 ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾದ ಪ್ರೊಫೆಸರ್ HT ಪೋತೆ ಆಗಮಿಸಿದ್ದರು. ಪ್ರಶಸ್ತಿ ವಿತರಣೆ ಮಾಡಲು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ S ಢಗೆ ಆಗಮಿಸಿದ್ದರು. ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಲು ಮಹಾನಗರ ಪಾಲಿಕೆ ಕಲಬುರಗಿಯ ಸ್ಥಾಯಿ ಸಮಿತಿ ಕರ ಹಾಗೂ ಹಣಕಾಸು ಅಧ್ಯಕ್ಷರಾದ ಅನುಪಮಾ ರಮೇಶ್ ಕಮಕ್ನೂರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪತ್ರಕರ್ತರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಪತ್ರಕರ್ತರ ಸಂಘ ಕಲಬುರಗಿಯ ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ, ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಜಿಲ್ಲಾ ಯುವ ಕಾಂಗ್ರೆಸ್ ನಿಕಟಪೂರ್ವ ಅಧ್ಯಕ್ಷರಾದ ಶಿವಕುಮಾರ್ ಹೊನಗುಂಟಿ ಹಾಗೂ ಕಲಬುರಗಿಯ ಪತ್ರಕರ್ತರಾದ ಚಂದ್ರಶೇಖರ್ ಕವಲಗ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಮಾದಾರ್ ಕುಟುಂಬ ಪ್ರತಿಷ್ಠಾನದ ಅಧ್ಯಕ್ಷರಾದ ಸೂರ್ಯಕಾಂತ್ ಎಂ ಜಮಾದಾರ್ ವಹಿಸಿದ್ದರು. ಇದೇ ವೇಳೆ ಕಲಬುರಗಿ ಉತ್ತರ ವಲಯದ ಎಸಿಪಿ ಶಿವನಗೌಡ ಸಿ ಪಾಟೀಲ್, ಮಹಿಳಾ ಪೊಲೀಸ್ ಠಾಣೆ ಕಲಬುರಗಿಯ PSI ಶಿವಲಿಂಗಪ್ಪ ಉಮ್ಮಣಗೋಳ್, ಸಂಚಾರಿ ಪೊಲೀಸ್ ಠಾಣೆ ಕಲಬುರಗಿಯ PSI ಭಾರತಿಬಾಯಿ ಧನ್ನಿ, ಸಿಐಡಿ ವಿಭಾಗ ಕಲಬುರಗಿಯ ASI ಚಂದ್ರಾಮಪ್ಪ ಕುಂಬಾರ್, ಲೋಕಾಯುಕ್ತ ಕಲಬುರಗಿಯ ಮಹಿಳಾ ಪೇದೆ ಸಂತೋಷಮ್ಮ ತಳವಾರ್, ರಾಘವೇಂದ್ರ ನಗರ ಠಾಣೆ ಕಲಬುರಗಿಯ ಮುಖ್ಯ ಪೇದೆ ಮಲ್ಲಣ್ಣಾಜಿ ಮಾಲಿ ಪಾಟೀಲ್, ಅರಣ್ಯ ಘಟಕ ಕಲಬುರಗಿಯ ಮುಖ್ಯ ಪೇದೆ ಷಣ್ಮುಖ್ ಪಂಡಿತ್ ಮಾಂಡವೆ, ದೇವಲಗಾಣಗಾಪುರ ಠಾಣೆಯ ಪೊಲೀಸ್ ಪೇದೆ ಸಂತೋಷ್ ನಾಯ್ಕೋಡಿ, ಡಿವೈಎಸ್ಪಿ ಕಚೇರಿ ಆಳನ್ನ ಮುಖ್ಯ ಪೇದೆ ಮಶಾಕ್ ಆರ್ ನದಾಬ್ ಹಾಗೂ ಕಲಬುರಗಿಯ ಮುಖ್ಯ ಪೇದೆ ಗಡ್ಡೆಪ್ಪ ಶಿವಾಜಿ ಕೋರೆ ಇವರಿಗೆ ಬೆಸ್ಟ್ ಪೊಲೀಸ್ ಪ್ರಶಸ್ತಿ ವಿತರಿಸಲಾಯಿತು. ಅಲ್ಲದೆ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿಯ ಜಿಲ್ಲಾ ಉಪಾಧ್ಯಕ್ಷರಾದ ಹನುಮಂತರಾವ್ ಭೈರಾಮಡ್ಗಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪ್ರಭುಲಿಂಗ್ ನೀಲೂರೆ, ಮಾಧ್ಯಮ ಮಾನ್ಯತಾ ಸಮಿತಿಯ ಸದಸ್ಯರಾದ ಗುರುರಾಜ್ ಕುಲಕರ್ಣಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಅಶೋಕ್ ದೊಡ್ಡಮನಿ, ಸಾವಿತ್ರಿಬಾಯಿ ಫುಲೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಕುಮಾರಿ ಗೀತಾ ಹೊಸಮನಿ, DAR ಕಲಬುರಗಿಯ ಪೊಲೀಸ್ ಕ್ರೀಡಾಪಟು ಭೀಮರಾವ್ ಜಾಧವ್ ಹಾಗೂ ಕಲಬುರಗಿಯ ಹೋಟೆಲ್ ಉದ್ಯಮಿ ಮಲ್ಲಿಕಾರ್ಜುನ್ ಬಿದನೂರ್ ಇವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಮಾದಾರ್ ಕುಟುಂಬ ಪ್ರತಿಷ್ಠಾನದ ಕಾರ್ಯದರ್ಶಿ ರಮೇಶ್ ಎಂ ಜಮಾದಾರ್, ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾದ ಸಂಜೀವ್ ಕುಮಾರ್ ಕಾಂಬಳೆ, ಸಂಸ್ಕಾರ ಪ್ರತಿಷ್ಠಾನ ಕಲಬುರಗಿಯ ನಿರ್ದೇಶಕರಾದ ವಿಠಲ್ ಚಿಕಣಿ, ಜಮಾದಾರ್ ಕುಟುಂಬ ಪ್ರತಿಷ್ಠಾನದ ಸಂಚಾಲಕರಾದ ಪಂಚಾಕ್ಷರಿ ಜಮಾದಾರ್ ಹಾಗೂ ಶರಣಗೌಡ ಪಾಟೀಲ್ ಸೇರಿದಂತೆ ಮಲ್ಕಣ್ಣ ಯಂಕಂಚಿ, ವಿಠಲ್ ಜಮಾದಾರ್, ಸುಭಾಷ್ ಆಲೂರು, ಕುಪೇಂದ್ರ ಉಮ್ಮಣಗೋಳ್, GM ಪಾಟೀಲ್, ಮನೋಜ್ ಗುದ್ದಿ, ನಾಗೇಶ್ ಡಾಕುಳಗಿ, ಸುರೇಶ್ ಲೇಂಗಟಿ, ರಮೇಶ್ ಮೇಳ್ಕುಂದ, ದಸ್ತಗೀರ್ ನದಾಫ್, ಬಸವರಾಜ್ ಎಸ್ ಆಲೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಳ್ಳೆಯ ಮನಸ್ಸಿನ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರನ್ನ, ಹಾರ್ಡ್ ವರ್ಕರ್ ಇದ್ದವ್ರನ್ನ, ಪೊಲೀಸ್ ಅಧಿಕಾರಿಗಳನ್ನ, ಪೊಲೀಸರನ್ನ ಗೌರವಿಸಬೇಕು ಎಷ್ಟು ಪೊಲೀಸ್ ನಿರ್ಧಾರ ಮಾಡಿದ್ವಿ. ಆ ಕಾರಣಕ್ಕೆ ಇದು ದ್ವಿತೀಯ ಸ್ಮರಣೋತ್ಸವ, 2ನೇ ಕಾರ್ಯಕ್ರಮ. ಆ ಕಾರಣಕ್ಕಾಗಿ ಕಲಬುರಗಿಯಲ್ಲಿ ಮಾಡ್ತೀವಿ. ಮೊದಲನೇ ಕಾರ್ಯಕ್ರಮ ನಾವು ಅಫ್ಜಲ್ಪುರದಲ್ಲಿ ಮಾಡಿದ್ವಿ. ಅದಾದ ನಂತರ ಕೆಲವು ಪತ್ರಕರ್ತರಿಗೆ ವಿಶೇಷವಾಗಿ ಸನ್ಮಾನ ಇಟ್ಕೊಂಡಿದ್ವಿ. ಜೊತೆಗೆ ಪೊಲೀಸರ ಮಕ್ಕಳು ಯಾರಿಗಿಂತ ಕಮ್ಮಿ ಇಲ್ಲ ಅನ್ನೋ ಒಂದು ಧೋರಣೆ. ನಾವು ನನ್ನ ಜೊತೆಗೆ ಯಾರು ಓದಿದ್ದಾರೆ, ಯಾರಿದ್ರು, ನಾವೆಲ್ಲ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಬೆಳೆದಂಥವ್ರು. ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲದೆ ಎಲ್ಲರೂ ಮುಕ್ತವಾಗಿ ನಾವೆಲ್ಲ ಒಂದೇ ಅಂತ ಬೆಳೆದಿದ್ವಿ. ಆ ಕಾರಣಕ್ಕಾಗಿ ನಾವು ಮಕ್ಕಳು ಕೂಡ ಯಾರು ಕಡಿಮೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಮ್ಯಾಟ್ರಿಕ್ ಮತ್ತು PUC ಯಾರು ಹೆಚ್ಚು ಅಂಕ ಗಳಿಸಿದ್ದಾರೆ ಆ ಮಕ್ಕಳು ಕೂಡ ಕೆಲವು ಮಕ್ಕಳಿಗೆ ಸಾಂಕೇತಿಕ ಮೇಲ್ಕಾದ್ರು ಅವ್ರಿಗೂ ಕೂಡ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಗಮಿಸಿದಂತ ಗುಲ್ಬರ್ಗಾ ಯೂನಿವರ್ಸಿಟಿಯ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ HT ಪೋತೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಮೊದಲಿಗೆ ಹೆದರಿಕೆ ಹುಟ್ಟು ಹಾಕುವಂತೆ ಪೊಲೀಸರು ನಿರ್ಮಾಣ ಮಾಡಿದ್ದಾರೆ. ಪೊಲೀಸರು ಮನುಷ್ಯರು ಅನ್ನೋದನ್ನ ಯಾರು ಅನ್ಕೊಂಡಿಲ್ಲ. ಅವರನ್ನು ಒಂದು ರೀತಿ ದೂರ ಇಟ್ಟು ನೋಡುವಂತಹ ಪದ್ಧತಿ ಇದೆ. ಆದರೆ ಅವರಲ್ಲಿ ಮನುಷ್ಯನಿದ್ದಾನೆ, ಮನುಷ್ಯತ್ವ ಇರ್ತದೆ, ಅವರು ನಮ್ಮ ಹಾಗೇನೆ ಅನ್ನೋದನ್ನ ನಮ್ಮ ಪೂರ್ವಜರು ನಮಗೆ ಕಲಿಸಲಿಲ್ಲ. ಸೊ ಆ ಕಾರಣಕ್ಕಾಗಿ ಪೊಲೀಸರಿಗೆ ಕೆಟ್ಟವರಲ್ಲ ಮತ್ತು ಉಳಿದವರೆಲ್ಲರೂ ಒಳ್ಳೆಯವರಲ್ಲ, ಪೊಲೀಸರಿಗೆ ಕೆಟ್ಟವರಲ್ಲ. ಸೊ ಅವಾಗ ನಾನು ಜಮಾದಾರವರು ಏನು ಮಾತಾಡ್ಬೇಕು ನಾನು ಹೇಳಿದಾಗ, ಇಲ್ಲ ತಂದೆ ಪಾತ್ರದ ಬಗ್ಗೆ ಮಾತಾಡಿದೆ. ಇಲ್ಲಿರೋದೆಲ್ಲರೂ ತಂದೆ ತಾಯಿ ಆಗಿದ್ದೀವಿ, ಇಲ್ಲಿರೋದೆಲ್ಲರೂ ತಂದೆ ತಾಯಿ ಆಗಿದ್ದೀವಿ.
ಮಕ್ಕಳಿಗೆ ಎಂಥ ತಂದೆ ಸಿಗಬೇಕು ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ. ಜಮದಾರವ್ರು ಹೇಳ್ತಾ ಇದ್ದಾರೆ, ನನ್ನ ತಂದೆ ನಾನು ಬದುಕೋದನ್ನು ಕಲಿಸಿದ್ರು, ವಿದ್ಯಾಭ್ಯಾಸ ಕೊಟ್ಟರು, ಇದಕ್ಕಿಂತ ನೋಡಿ ಕೊಡ್ಬೇಕಾಗಿತ್ತು. ದೇವೇಗೌಡರ ತರ ಮಗನ ಮುಖ್ಯಮಂತ್ರಿ ಮಾಡಬೇಕು, ಮಗನ ಮುಖ್ಯಮಂತ್ರಿ ಮಾಡ್ಬೇಕನ್ನೋ ಕನಸು ನಮ್ಮ ತಂದೆಗಳಿಗೆ ಬೇಕಾಗಿತ್ತು. ಜಮಾದಾರ್ ಕುಟುಂಬದವರು ಅವರ ತಂದೆಯ ಸ್ಮರಣಾರ್ಥವಾಗಿ ಅವರು ಇಲಾಖೆಯಲ್ಲಿ ಏನು ಒಂದು ಅಮೂಲ್ಯ ಸೇವೆಯನ್ನು ಮಾಡಿದ್ರು ಅದನ್ನು ಅಮರವಾಗಿಸಲಿಕ್ಕೆ ಸಮಾಜಮುಖಿ ಕೆಲಸ ಮಾಡುವ ಆರಕ್ಷಕರು ಮತ್ತು ಪತ್ರಕರ್ತರನ್ನ ಗುರುತಿಸಿ ಈ ಪ್ರಶಸ್ತಿ ನೀಡ್ತಾ ಇದ್ದಾರೆ. ಒಂದು ಯಾರ ಹೆಸರಿಗೆ ಪ್ರಶಸ್ತಿ ನೀಡ್ತಾ ಇದ್ದಾರೆ ಅವರು ನಾನು ಕೆಲಸ ಮಾಡ್ತಾ ಇರುವಂತಹ ಆರಕ್ಷಕರ ಕೇಳಿದ್ದು ಮತ್ತು ನಗರ ಪೊಲೀಸ್ ಆಯುಕ್ತರಾಗಿ ಬರೋ ಮೊದಲು ನಾನು DIG ನಿರ್ದೇಶಕಿದ್ದೆ. ಅಲ್ಲಿ ಅವ್ರ ತಂದೆ ನಿವೃತ್ತ ಆಗಿ ಮೊದಲು ಕೆಲಸ ಮಾಡಿದ್ರು. ಮತ್ತು ಪ್ರಶಸ್ತಿ ಪಡಿತಾ ಇರೋರು ನಮ್ಮ ಇಲಾಖೆಯವರು ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರ ಮಕ್ಕಳು. ಇನ್ನೊಂದು ಕಡೆ ಈಗ ಪ್ರೊಫೆಸರ್ ಹೇಳಿದ್ರು ಯಾವ ರೀತಿ ಪೊಲೀಸರಂದ್ರೆ ಭಯ ಇತ್ತು. ಈಗ ಕಳೆದ 7-7.5 ದಶಕಗಳಲ್ಲಿ ತುಂಬ ಗಮನಾರ್ಹ ಬದಲಾವಣೆ ಆಗಿದೆ. ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ. ಅದೇ ರೀತಿ ಪತ್ರಿಕೋದ್ಯಮನು ಒಂಥರ ಈ ಅಭಿವೃದ್ಧಿಗೆ ಅಡಚಣೆ ರೀತಿ, ಭಯ ಬರೋ ರೀತಿ, ಆ ರೀತಿ ಇತ್ತು. ಆ್ಯಕ್ಚುಲಿ ಪತ್ರಿಕೋದ್ಯಮ ಯಾವ ರೀತಿ ಅಂತಂದರೆ ಒಂದು ಅಭಿವೃದ್ಧಿಯ ಒಂದು ಇಜಾಲಿಟೇರಿಯನ್ ಸೊಸೈಟಿ, ಎಲ್ಲರೂ ಸಮಾನವಾಗಿ ಬಾಳುವಂತಹ ಸಮಾಜ ನಿರ್ಮಿಸುವಲ್ಲಿ ಅದಕ್ಕೆ ದಾರಿದೀಪವಾಗಿ ಪತ್ರಿಕೋದ್ಯಮ ಇದೆ. ಇದರ ಪ್ರಿಂಟ್ ಆರ್ ಎಲೆಕ್ಟ್ರಾನಿಕ್ ವಾಟೆವರ್. ಸೊ ಒಂದು ಕಡೆ ಎರಡೂ ವೃತ್ತಿಗಳು ತುಂಬ ಜವಾಬ್ದಾರಿಯಾಗಿರುವುದು. ಕಲಬುರಗಿ ನಗರದ ಕಾಡಾ ಕಚೇರಿಯ ಕಾರ್ಯಾಲಯದಲ್ಲಿ 2026ನೇ ಸಾಲಿನ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದ ಕ್ಯಾಲೆಂಡರ್ ವಿತರಣೆ ಹಾಗೂ ಇದೇ ಜನವರಿ 21 ಮತ್ತು 22ರಂದು ನಡೆಯಲಿರುವ ಸರಕಾರಿ ನೌಕರರ ಸಂಘದ ಕ್ರೀಡಾಕೂಟದ ಆಮಂತ್ರಣ ಸಮಾರಂಭ ಜರುಗಿತು. 2026ನೇ ಸಾಲಿನ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದ ಕ್ಯಾಲೆಂಡರ್ ವಿತರಣೆ ಮತ್ತು ಇದೇ ಜನವರಿ 21 ಮತ್ತು 22ರಂದು ನಡೆಯುವ ಸರಕಾರಿ ನೌಕರರ ಕ್ರೀಡಾಕೂಟದ ಆಮಂತ್ರಣ ಸಮಾರಂಭವು ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಕಾಡಾ ಪ್ರಾಧಿಕಾರ ಕಲಬುರಗಿಯ ಕಚೇರಿಯಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಕಾಡಾ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ MA ರಶೀದ್, ಜಿಲ್ಲಾ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಬಳುಂಡಗಿ, ಕಾಡಾ ಪ್ರಾಧಿಕಾರದ ಆಡಳಿತ ಅಧಿಕಾರಿಗಳಾದ ವಿನಾಯಕ್ ಸೂಗೂರು, ಅಧೀಕ್ಷಕ ಅಭಿಯಂತರರಾದ ಶ್ರೀದೇವಿ, ಕಾರ್ಯನಿರ್ವಾಹಕ ಅಭಿಯಂತರರಾದ ಶಿವಪುತ್ರಪ್ಪ ಹಿರೇಮನಿ, ಜಿಲ್ಲಾ ಶಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಹೂಗಾರ್, ರಾಜ್ಯ ಪರಿಷತ್ ಸದಸ್ಯರಾದ ಧರ್ಮರಾಜ ಜವಳಿ, ಕಾರ್ಯಾಧ್ಯಕ್ಷರಾದ ಚಂದ್ರಕಾಂತ್ ಏರಿ, ವಿಭಾಗೀಯ ಉಪಾಧ್ಯಕ್ಷರಾದ ನಿಜಲಿಂಗಪ್ಪ ಕೊರಳ್ಳಿ, ಹಿರಿಯ ಉಪಾಧ್ಯಕ್ಷರಾದ ಸುರೇಶ್ ವಘಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಬೀರ್ಬಲ್ ಸಿಂಗ್ ಠಾಕೂರ್, ಹರೀಶ್ ಪಾಟೀಲ್, ಕಾಡಾ ಪ್ರಾಧಿಕಾರದ ಸಿಬ್ಬಂದಿಗಳಾದ ಬಾಬು ಕಾಂಬಳೆ, ವಿಜಯಲಕ್ಷ್ಮಿ, ವಿಜಯಶ್ರೀ, ವಿಲಾಸ್ ಪಾಟೀಲ್, ಮಹಂತಯ್ಯ, ಗೀತಾ ದೇಶಪಾಂಡೆ, ಸುಭದ್ರಾ ಬಾಯಿಕಟ್ಟಿ, ದಾನಮ್ಮ, ವಿಶ್ವೇಶ್ವರಿ, ಅಂಬರೀಶ್, ವೆಂಕಟೇಶ್ ಕುಲಕರ್ಣಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಜಿಲ್ಲಾಧ್ಯಕ್ಷರಾದ ಶ್ರೀ ಬಸವರಾಜ್ ಬಳುಂಡಗಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ ಹುಗಾರ್ ಸರ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕರ್ನಾಟಕ ರಾಜ್ಯ ನೌಕರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಶ್ರೀ ಭೀಮರಾಯ್ ಜವಳಿ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ, ಸರ್ಕಾರಿ ನೌಕರ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಏರಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಶ್ರೀ ನಿಜಲಿಂಗಪ್ಪ ಕೊರಳಿ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಿರಿಯ ಉಪಾಧ್ಯಕ್ಷರಾದ ಶ್ರೀ ಸುರೇಶ್ ವಘಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ.
ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ ಪಾಟೀಲ್ ಸರ್ ಹಾಗೂ ಶ್ರೀ ಬೀರ್ಬಲ್ ಸಿಂಗ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಗೌರವಿಸುತ್ತೇನೆ. ಹರೀಶ್ ಪಾಟೀಲ್ ಬೀರ್ಬಲ್ ಸಿಂಗ್ ಸರ್. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಯೋಜಿಸಿದ ಎಲ್ಲ ಅಧಿಕಾರಿಗಳು ಹಾಗೂ ನೌಕರರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಿಭಾಯಿಸತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಕೂಡ ನಾವೆಲ್ಲರೂ ರೂಪಿಸಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಏನಾದರೂ ಸಮಸ್ಯೆ ಆದರೆ, ತೊಂದರೆ ಆದರೆ ನಾವು ನಿಮ್ಮ ಜೊತೆಗಿರ್ತೇವೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ಮತ್ತು ನಮಗೆ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಲಿಕ್ಕೆ ಏನು ಆಹ್ವಾನ ಮಾಡಿ ನಮ್ಮನ್ನು ಕರೆಸಿ ಮಾನ್ಯ ಕಡ ಅಧ್ಯಕ್ಷರ ಸಮಕ್ಷಮದಲ್ಲಿ ನಮ್ಮ ಕ್ಯಾಲೆಂಡರ್ ಬಿಡುಗಡೆಗೊಳ್ಳುತ್ತಿರುವುದು ಕಲಬುರಗಿ ಜಿಲ್ಲೆಯಲ್ಲಿ ಇದೇ ಮೊದಲು ಅಂತಕ್ಕಂಥ ಮಾತು ಕೂಡ ಇವತ್ತಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ನಿಮ್ಮ ಚುನಾಯಿತ ಪದಾಧಿಕಾರಿಗಳು ಫೆಬ್ರವರಿ 1ರಂದು ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯ ಗದ್ದುಗೆ ಮಠದ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ, ಲಿಂಗೈಕ್ಯ ಹಾನಗಲ ಶಿವಯೋಗಿಗಳ ಪುರಾಣ ಹಾಗೂ ಗೋಶಾಲೆ ಉದ್ಘಾಟನಾ ಸಮಾರಂಭ ಜರುಗಲಿದೆ ಎಂದು ಶರಣುಪಪ್ಪ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರೇವಣಸಿದ್ಧ ಮಹಾಸ್ವಾಮಿಗಳ ಕೃಪಾ ಬೆಳಕಿನಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಲಬುರಗಿ ನಗರದ ಮಕ್ತಂಪುರ ಗದ್ದುಗೆ ಮಠದ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ, ಲಿಂಗೈಕ್ಯ ಹಾನಗಲ್ಲ ಕುಮಾರ ಶಿವಯೋಗಿಗಳ ಪುರಾಣ ಹಾಗೂ ಗೋಶಾಲೆ ಉದ್ಘಾಟನಾ ಸಮಾರಂಭ ಸೋಮವಾರ ದಿನಾಂಕ 19 ಜನವರಿ 2026ರಿಂದ ರವಿವಾರ ದಿನಾಂಕ 1 ಫೆಬ್ರವರಿ 2026ರವರೆಗೆ ಜರುಗಲಿವೆ. ರವಿವಾರ ದಿನಾಂಕ 1 ಫೆಬ್ರವರಿ 2026ರಂದು ಸಾಯಂಕಾಲ 6 ಗಂಟೆಗೆ ಶ್ರೀ ಕರಿಬಸವೇಶ್ವರ ಶಾಲೆ ಹೊನ್ನಕಿರಣಗಿ ತಂಡದವರಿಂದ ಗುರುವಿನ ಆರುತಿ, ಸಾಯಂಕಾಲ 7 ಗಂಟೆಗೆ ಮಹಾರಥೋತ್ಸವ ಜರುಗಲಿದೆ ಎಂದು ಶರಣುಪಪ್ಪ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳು ಸೇರಿದಂತೆ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಸದ್ಭಕ್ತ ಸಮಿತಿಯವರು ಉಪಸ್ಥಿತರಿದ್ದರು. 13 ದಿವಸಗಳ ಕಾರ್ಯಕ್ರಮ ನಡೀತಿರುತ್ತೆ. ಪುರಾಣ ಮತ್ತು ಪುಣ್ಯ ಕಾರ್ಯಗಳು ನಡೀತಾ ಇರ್ತವೆ. ವಿಶೇಷವಾಗಿ ಕೊನೆಯ 3 ದಿವಸ ನಮ್ಮ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ 29ನೇ ತಾರೀಕು ನಮ್ಮದು ಬಸವ ಬುತ್ತಿ ಹಾಗೂ ಯುವ ಜನೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲಿ ಎಲ್ಲ ಭಕ್ತರು ತಮ್ಮ ಮನೆಯಿಂದ ಇವತ್ತು ದಿವಸ ಹೋಳಿಗೆ ಆಗಿರ್ಬೋದು, ಇವತ್ತು ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಎಲ್ಲರೂ ಒಂದು ಬುತ್ತಿ ಕಟ್ಕೊಂಡಿಸಿಂದ ತಂದು ಎಲ್ಲ ಭಕ್ತಾದಿಗಳಿಗೆ ಅವತ್ತಿನ ದಿವಸ ಊಟ ಮಾಡಿಸ್ತಾರೆ. ಸುಮಾರು 5,000ಗಿಂತ ಹೆಚ್ಚಿನ ಒಂದು ಬುತ್ತಿಗಳು ಆ ಒಂದು ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ಬರುತ್ತವೆ. ಅದು ಒಂದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ. ಅವತ್ತಿನ ದಿವಸ ನಮ್ಮ ಕಲಬುರಗಿಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿನ ಸಾವಿದೆ ವಹಿಸುತ್ತಾರೆ. ಅವ್ರ ಜೊತೆಗೆ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು, ರಾಜಗುರು ಸಂಸ್ಥಾನ ಕಲ್ಮಠ ಚೆನ್ನಮ್ಮನ ಕಿತ್ತೂರು, ಅಲ್ಲಿಂದ ಇವರು ಆಗಮಿಸ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆಯಿಂದ ಷಟಸ್ಥಳ ಧ್ವಜಾರೋಹಣದ ಮುಖಾಂತರವಾಗಿ ಎಲ್ಲ ಮಠದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿರುವಂತಹದ್ದು. ಅದರ ಜೊತೆಯಾಗಿ ನಮ್ಮ ಗದ್ದುಗೆ ಮಠದಿಂದ ಕೊಡಲ್ಪಡುತ್ತಿರುವಂತಹ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರ ಸ್ಮರಣಾರ್ಥವಾಗಿ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಅನ್ನುವಂತಹದ್ದು ಸುಮಾರು 3 ವರ್ಷಗಳ ಪರ್ಯಂತರವಾಗಿ ಈ ಪ್ರಶಸ್ತಿಯನ್ನು ನಮ್ಮ ಮಠದಿಂದ ಮಾಡಲ್ಪಡಿರುವಂಥದ್ದು. ಮೊದಲನೆಯ ಪ್ರಶಸ್ತಿಯನ್ನು ನಮ್ಮ ಮುತ್ಯನ ಬಬಲಾದಿಯ ಗುರುಪಾದಲಿಂಗ ಮಹಾಶಿವಯೋಗಿಗಳವರಿಗೆ ಮೊದಲನೆಯ ಪ್ರಶಸ್ತಿಯನ್ನು ನಾವು ಕೊಟ್ಟಿರುವಂತಹದ್ದು. ಅದಾದ ನಂತರ 2ನೇ ಪ್ರಶಸ್ತಿಯನ್ನು ನಮ್ಮ ಶ್ರೀಮಠದ ಅಪಾರ ಭಕ್ತರು ಹಾಗೂ ಶ್ರೀಮಠಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಭೀಮಳ್ಳಿ ಮಣಿತನದವರು. ಆ ಮಣಿತನದ ಲಿಂಗೈಕ್ಯರಾಗಿರುವಂಥ ಶಕುಂತಲಾ ಭೀಮಳ್ಳಿ ಅವರಿಗೆ ಸ್ಮರಣಾರ್ಥವಾಗಿ ಬಸವರಾಜ ಭೀಮಳ್ಳಿ ಅವರಿಗೆ ನಾವು ಈ ಹೋದ ವರ್ಷದ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಅದಾದ ನಂತರ ಈ ವರ್ಷ ಪ್ರಶಸ್ತಿಯನ್ನು ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ತಾಯಿಯವರಾಗಿರುವಂತಹ ದ್ರಾಕ್ಷಾಯಿನಿ ತಾಯಿ ಅವರಿಗೆ ಈ ಪ್ರಶಸ್ತಿಯನ್ನು 3ನೇ ವರ್ಷದ ಪ್ರಶಸ್ತಿಯನ್ನು ಅವರಿಗೆ ಕೊಡಲ್ಪಡುವಂತಹದ್ದು. ಅದೇ ರೀತಿಯಾಗಿ ನಮ್ಮ ಗದ್ದುಗೆ ಮಠದಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅದು ಗೋಶಾಲೆ ಅನ್ನುವಂಥದ್ದು. ಗೋಶಾಲೆ ಉದ್ಘಾಟನಾ ಸಮಾರಂಭವನ್ನು ಇದೇ 30, 31 ಹಾಗೂ 29, 30, 31 ದಿವಸಗಳ 3 ದಿವಸಗಳ ಕಾಲ ಉದ್ಘಾಟನಾ ಸಮಾರಂಭವನ್ನು ಗೋಶಾಲೆ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿರುವಂತಹದ್ದು. ಅದರ ಜೊತೆಯಾಗಿ ಪ್ರತಿ ವರ್ಷವೂ ಸಹಿತ
ಬಸವಬುತ್ತಿ ಕಾರ್ಯಕ್ರಮ ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಪುರಾಣ ಮಹಾಮಂಗಲ ಇವು ಪ್ರತಿ ವರ್ಷವೂ ಸಹಿತ 3 ದಿವಸಗಳ ಕಾಲ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನ ನಮ್ಮ ಮಠದಲ್ಲಿ ಮಾಡ್ತಿರುವಂಥದ್ದು. ಅದರ ಜೊತೆಯಾಗಿ ಈ ವರ್ಷ ವಿಶೇಷವಾಗಿ ತಮ್ಮೆಲ್ಲರಿಗೂ ಸಹಿತ ನಾವು ಕಾಶಿಯೊಳಗೆ ಋಷಿಕೇಶದೊಳಗೆ ಗಂಗಾರತಿ ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡ್ತಿರುವಂಥದ್ದು. ಫೆಬ್ರವರಿ 1ರಂದು ಸುಕ್ಷೇತ್ರ ಉದನೂರು ಗ್ರಾಮದ ಶ್ರೀ ಜೋಡಬಸವೇಶ್ವರರ 46ನೆಯ ಜಾತ್ರಾ ಮಹೋತ್ಸವದ ಕುರಿತು ಇಂದು ಉದನೂರು ಗ್ರಾಮದ ಶ್ರೀ ಜೋಡಬಸವೇಶ್ವರ ದೇವಸ್ಥಾನದಲ್ಲಿ ಜಾತ್ರಾ ಕಮಿಟಿಯ ವತಿಯಿಂದ ಜಾತ್ರಾ ಮಹೋತ್ಸವದ ಭಿತ್ತಿಪತ್ರಗಳನ್ನು ಬಿಡುಗಡೆಗೊಳಿಸುವ ಮೂಲಕ ಮಾಹಿತಿ ನೀಡಲಾಯಿತು. ಸುಕ್ಷೇತ್ರ ಉದನೂರ್ ಮುಗಳಖೋಡ ಜಿಡಗ ಪೀಠಾಧಿಪತಿಗಳಾದ ಲಿಂಗೈಕ್ಯ ಶ್ರೀ 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 ಷಡಕ್ಷರಿ ಸಿದ್ದರಾಮೇಶ್ವರ ಶಿವಯೋಗಿಗಳ ದಿವ್ಯ ಪ್ರಕಾಶದಲ್ಲಿ ಹಾಗೂ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸುಕ್ಷೇತ್ರ ಉದನೂರಿನ ಶ್ರೀ ಜೋಡ ಬಸವೇಶ್ವರರ 46ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಬುಧವಾರ ದಿನಾಂಕ 21 ಜನವರಿ 2026ರಿಂದ ಶನಿವಾರ ದಿನಾಂಕ 31 ಜನವರಿ 2026ರವರೆಗೆ ಸೊನ್ನಲಿಗೆಯ ಶ್ರೀ ಸಿದ್ದರಾಮೇಶ್ವರರ ಪುರಾಣ ಹಾಗೂ ಪ್ರವಚನ ಕಾರ್ಯಕ್ರಮ ಜರುಗಲಿದೆ. ದಿನಾಂಕ 31 ಜನವರಿ 2026ರ ಶನಿವಾರದಂದು ಸಾಯಂಕಾಲ 6 ಗಂಟೆಗೆ ಜಿಡಗ ಶ್ರೀಗಳಿಗೆ ಗ್ರಾಮದಿಂದ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆಯೊಂದಿಗೆ ಬರಮಾಡಿಕೊಂಡು ಪುರಾಣ ಮಹಾಮಂಗಳದ ನಂತರ ಶ್ರೀಗಳಿಂದ ಜ್ಯೋತಿ ಬೆಳಗುವುದರೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಹಾಗೂ ಕುಮಾರಿ ಶಿವಾನಿ ಶಿವದಾಸ್ ಸ್ವಾಮಿ ಬೀದರ್ ಸರಿಗಮಪ ಸೀಸನ್ 21ರ ವಿಜೇತೆ ಇವರಿಂದ ಸಂಗೀತ ಕಾರ್ಯಕ್ರಮ, ನಂತರ ರಾತ್ರಿ 10 ಗಂಟೆಗೆ ಶ್ರೀ ಜೋಡಬಸವೇಶ್ವರರ ರುದ್ರಾಭಿಷೇಕ, ತದನಂತರ ನಾಡಿನ ಪ್ರಸಿದ್ಧ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ, ಭಜನೆ ಹಾಗೂ ಡೊಳ್ಳಿನ ಪದಗಳು ಜರುಗುವವು. ದಿನಾಂಕ 1 ಫೆಬ್ರವರಿ 2026ರ ರವಿವಾರದಂದು ಪೂಜ್ಯ ಗುರುಗಳ ದಿವ್ಯ ದರ್ಶನ ಬೆಳಿಗ್ಗೆ 11 ಗಂಟೆಯಿಂದ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸಕಲ ವಾದ್ಯಗಳೊಂದಿಗೆ ನಂದಿಕೋಲ ಹಾಗೂ ಪಲ್ಲಕ್ಕಿ ಉತ್ಸವ ಜರುಗಲಿದೆ. ದಿನಾಂಕ 2 ಫೆಬ್ರವರಿ 2026ರ ಸೋಮವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೆ ಗೀಗಿ ಪದಗಳು, ಸಾಯಂಕಾಲ 4 ಗಂಟೆಗೆ ಜಂಗಿ ಪೈಲ್ವಾನರ ಕುಸ್ತಿ ಜರುಗುವುದು. ದಿನಾಂಕ 21 ಜನವರಿ 2026ರ ಬುಧವಾರದಿಂದ 2 ಫೆಬ್ರವರಿ 2026ರ ಸೋಮವಾರದವರೆಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ದಿನಾಂಕ 1 ಫೆಬ್ರವರಿ 2026ರ ರವಿವಾರದಂದು ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಜರುಗಲಿದೆ ಎಂದು ಶ್ರೀ ಜೋಡಬಸವೇಶ್ವರ ಜಾತ್ರಾ ಕಮಿಟಿ ಉದನೂರು ವತಿಯಿಂದ ಇಂದು ಉದನೂರು ಗ್ರಾಮದ ಶ್ರೀ ಜೋಡಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಜಾತ್ರಾ ಮಹೋತ್ಸವದ ಭಿತ್ತಿಪತ್ರಗಳನ್ನು ಬಿಡುಗಡೆಗೊಳಿಸುವ ಮೂಲಕ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಜೋಡಬಸವೇಶ್ವರ ದೇವಸ್ಥಾನ ಸಮಿತಿ ಉದನೂರಿನ ಅಧ್ಯಕ್ಷರಾದ ನೀಲ್ಕಂಠ್ ಪೊಲೀಸ್ ಪಾಟೀಲ್, ಉಪಾಧ್ಯಕ್ಷರಾದ ಶಿವಲಿಂಗಯ್ಯ ಮಠಪತಿ, ಕಾರ್ಯದರ್ಶಿಗಳಾದ ಬಲ್ಭೀಂ ಬಿರಾದಾರ್, ಖಜಾಂಚಿಗಳಾದ ಶಿವಪುತ್ರ ಮಾಲಿ ಪಾಟೀಲ್, ಸಹ ಕಾರ್ಯದರ್ಶಿ ಶಾಂತಕುಮಾರ್ ಬಿರಾದಾರ್, ಮಾಂತಪ್ಪ ಅಲ್ಲಾಪುರ್, ಮಲ್ಲಿಕಾರ್ಜುನ್ ಕಪ್ನೂರ್, ಮಲ್ಲಿಕಾರ್ಜುನ್ ಮಾಲಿ ಪಾಟೀಲ್, ಶರಣು ಹೇಮಂಟಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಸುಧೀರ್ ಮುಲಗೆ, ರಾಜ್ಕುಮಾರ್ ಉದನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 21 ತಾರೀಕಿನಿಂದ 31 ತಾರೀಕರವರೆಗೆ ಪುರಾಣವನ್ನು ಜರುಗುತ್ತದೆ. ನಂತರ 1 ತಾರೀಕು ದಿವಸ ಶ್ರೀ ಷಡಕ್ಷರಿ ಮುರುಘರಾಜೇಂದ್ರ ಅಪ್ಪಾಜಿಯವರ ಅಮೃತ ಹಸ್ತದಿಂದ ರಥೋತ್ಸವ ಜರುಗಲಿದೆ. ನಂತರ ಅವರಿಗೆ ತುಲಾಭಾರ ಕಾರ್ಯಕ್ರಮವಿರುತ್ತದೆ. ಆಮೇಲೆ ಏನಪ್ಪ ಅಂತಂದರೆ ಈ ನಮ್ಮ ಗ್ರಾಮದ ಸೂಪರ್ ಮಾರ್ಕೆಟಿನಿಂದ ನಮ್ಮ ಗ್ರಾಮದವರೆಗೆ ಸಿಟಿ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಮೇಲೆ ಎಲ್ಲರಿಗೆ ಬಂದಂತ ಭಕ್ತಾದಿಗಳಿಗೆ 21 ತಾರೀಕಿನಿಂದ 31 ತಾರೀಕು ಅಂದ್ರೆ 3 ತಾರೀಕುವರೆಗೆ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ. ಅದಕ್ಕೆ ಎಲ್ಲ ನಾಡಿನ ಸಮಸ್ತ ಭಕ್ತಾದಿಗಳು ಬಂದು ಸದ್ಗುರುವಿನ ಆಶೀರ್ವಾದ, ಜೋಡಬಸವೇಶ್ವರ ದರ್ಶನ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉದನೂರು ಗ್ರಾಮದ ಜೋಡಬಸವೇಶ್ವರರ ಜಾತ್ರಾ ಮಹೋತ್ಸವ ಇದೇ 21ರಿಂದ ಆರಂಭಗೊಳ್ಳುತ್ತದೆ. ಸೋಲಾಪುರ ಸಿದ್ದರಾಮೇಶ್ವರ ಪುರಾಣ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ಆರಂಭವಾಗಿ ಇದೇ 31ರವರೆಗೆ ನಡೆಯುತ್ತದೆ. 31ರಂದು ನಮ್ಮೆಲ್ಲರ ಆರಾಧ್ಯ ಗುರು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರ ದಿವ್ಯ ಪ್ರಕಾಶದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಗ್ರಾಮಕ್ಕೆ ಮುಖ್ಯ ಬೀದಿಗಳಲ್ಲಿ ಡೊಳ್ಳು ಜಾಗಟೆಯೊಂದಿಗೆ ಬರಮಾಡಿಕೊಳ್ಳಲಾಗುತ್ತದೆ. ತದನಂತರ ಖ್ಯಾತ ಸಂಗೀತ ಕಲಾವಿದೆ ಶಿವಾನಿ ಬೀದರ್ ಅವರಿಂದ ಕಾರ್ಯಕ್ರಮ ಜರುಗುತ್ತದೆ.
ಅದೇ ರೀತಿಯಾಗಿ ನಾಡಿನ ಅನೇಕ ಕಲಾವಿದರಿಂದ ಇಡೀ ರಾತ್ರಿ ಸಂಗೀತ ಕಾರ್ಯಕ್ರಮ ಜೊತೆಗೆ ಜೋಡ ಬಸವೇಶ್ವರರ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ನಡೀತದೆ. ಅದೇ ರೀತಿಯಾಗಿ 1ನೇ ತಾರೀಕಿನ ದಿನ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಅಮೃತ ಹಸ್ತದಿಂದ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನಂತರ ಪಲ್ಲಕ್ಕಿ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ನಂತರ ಜೋಡ ಬಸವೇಶ್ವರರ ಆವರಣಕ್ಕೆ ಆಗಮಿಸಿದ ನಂತರ ಜೋಡ ಬಸವೇಶ್ವರರ ರಥೋತ್ಸವ ಕಾರ್ಯಕ್ರಮ ಲಕ್ಷಾದಿ ಭಕ್ತರ ಮಧ್ಯೆ ಜರುಗುವುದು. ಈ ಕಾರ್ಯಕ್ರಮದಲ್ಲಿ ಅನೇಕ ನಾಡಿನಾದ್ಯಂತ ಭಕ್ತರು ಆಗಮಿಸ್ತಾರೆ. ಪ್ರಸಾದ ವ್ಯವಸ್ಥೆ, ಬಸ್ಸಿನ ಸೌಕರ್ಯ ಕೂಡ ಫ್ರೀ ಆಗಿರುತ್ತದೆ. ಈ ಪ್ರಸಾದ ವ್ಯವಸ್ಥೆ ನಮ್ಮ ಮುಗುಳಕೋಡ ಜಿಡಗ ಪರಂಪರೆಯಲ್ಲಿ ಎಲ್ಲಾ ಮಠಗಳಲ್ಲಿ ಉಚಿತ ದಾಸೋಹ ಯಾವತ್ತೂ ನಡೀತದೆ. ಈ ಉದನೂರು ಗ್ರಾಮದಲ್ಲಿ ಕೂಡ ನಿರಂತರವಾಗಿ ಶಿವಯೋಗಿ ಸಿದ್ದರಾಮೇಶ್ವರರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಕೂಡ ಮುಂದುವರಿಸಿಕೊಂಡು ಬಂದಿದ್ದೇವೆ. ಈ ದೇವಸ್ಥಾನದ ಕಮಿಟಿ ವತಿಯಿಂದ ಅಂದು 2ನೇ ತಾರೀಕಿಗೆ ಜಂಗಿ ಪೈಲ್ವಾನರ ಕುಸ್ತಿ ಈ ವರ್ಷ ವಿಶೇಷವಾಗಿ ಜಂಗಿ ಪೈಲ್ವಾನರ ಕುಸ್ತಿ ವಿಶೇಷ ಏನಂದ್ರೆ ಈ ಮಹಿಳಾ ಪಟುಗಳನ್ನ ಈ ಬಾರಿ ನಮ್ಮ ಗ್ರಾಮಕ್ಕೆ ಆಗಮಿಸಿ ಈಗ ಕುಸ್ತಿ ಪಂದ್ಯಾವಳಿಯನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ. ಸಮಸ್ತ ನಾಡಿನ ಜನರಿಗೆ ಉದನೂರು ಗ್ರಾಮದ ಶ್ರೀ ಜೋಡಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆದರದ ಸ್ವಾಗತ ಹೇಳುತ್ತಾ, ಶ್ರೀ ಜೋಡಬಸವೇಶ್ವರ ಜಾತ್ರೆ ಇದು 46ನೆಯ ಜಾತ್ರೆ ಮಹೋತ್ಸವ. 46 ವರ್ಷಗಳ ಹಿಂದೆ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರು ಪ್ರಾರಂಭ ಮಾಡಿ ಆಶೀರ್ವದಿಸಿದಂಥ ಒಂದು ಈ ಜಾತ್ರಾ ಮಹೋತ್ಸವವನ್ನು ಇಲ್ಲಿವರೆಗೆ ಸತತವಾಗಿ 46 ವರ್ಷಗಳಿಂದ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜಾತ್ರಾ ಕಾರ್ಯಕ್ರಮವನ್ನು ನಡೆಯುತ್ತಾ ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜನವರಿ 21/1/2026 ನಾಳೆ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತದೆ. ಪುರಾಣದೊಂದಿಗೆ ಶ್ರೀ ಸೊಲ್ಲಾಪುರ ಸಿದ್ದರಾಮೇಶ್ವರರ ಪುರಾಣ ಇರುತ್ತದೆ. ನಾಳೆ ಪುರಾಣಿಕರು ಶ್ರೀ ಸಂಗಮೇಶ ಮಾಷಾಳ್ ಅವರು ಪುರಾಣಿಕರು, ಶಾಸ್ತ್ರಿಗಳು, ಪುರಾಣಿಕರು ಮತ್ತು ಎಲ್ಲ ಉದ್ಘಾಟಕರು ಶ್ರೀ ಶಿವಮೂರ್ತಿ ಶಿವಾಚಾರ್ಯರು ಮಹಾಸ್ವಾಮಿಗಳು ಸುಕ್ಷೇತ್ರ ಸ್ಟೇಷನ್ ಬಜಾರ್ ಬಬ್ಲಾತ್ ಮತ್ತು ಶ್ರೀ ವೀರ ಮಹಂತ ಶಿವಾಚಾರ್ಯರು ಸುಕ್ಷೇತ್ರ ಚಿಳಮಗೇರ ಮತ್ತು ಮಾತೋಶ್ರೀ ಸಿದ್ದಮಾಂಬೆ ತಾಯಿ ಸುಕ್ಷೇತ್ರ ಭಾವಿನಾಲ ದುತ್ರಗಾಂವ್ ಇವರ ಒಂದು ಸಾನ್ನಿಧ್ಯದಲ್ಲಿ ಶ್ರೀ ಮಹಾ ಶಿವಯೋಗಿಗಳು ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಸಾನ್ನಿಧ್ಯದಲ್ಲಿ ನಡೆಯುವಂಥ ಈ ಜಾತ್ರಾ ಮಹೋತ್ಸವ ನಾಳೆ ಪುರಾಣದೊಂದಿಗೆ ಪ್ರಾರಂಭ ಆಗುತ್ತದೆ. ನಾಳೆ ಪುರಾಣ 21 ಜನವರಿ 26ರಿಂದ 31 ಜನವರಿ 26ರವರೆಗೆ ಈ ಪುರಾಣ ಕಾರ್ಯಕ್ರಮ ನಡೀತದೆ ಮತ್ತು 31ನೇ ತಾರೀಕು ಪುರಾಣ ಮಂಗಲ ಇರುತ್ತದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness.